ಒಂದು ಕನಸಿನ ಊರು, ಮಂಜು ಮುಸುಕಿದ ಬೆಟ್ಟಗಳು, ಅಲ್ಲಲ್ಲಿ ಓಡಾಡೋ ಪುಟಾಣಿ ಟ್ರೈನ್ಗಳು ಮತ್ತು ಚಹಾ ತೋಟಗಳ ಸುಗಂಧ. ಇದು ಡಾರ್ಜಿಲಿಂಗ್. ಇಲ್ಲಿ ಪ್ರತಿಯೊಂದು ಕ್ಷಣವೂ ಒಂದು ಕಥೆ ಹೇಳುತ್ತದೆ. ಪ್ರಕೃತಿಯ ಪ್ರೀತಿಯು ಒಂದು ಸ್ಪರ್ಶ ನೀಡುತ್ತದೆ. ಹಿಮಾಲಯದ ಹೃದಯದಲ್ಲಿ ಒಂದು ಅದ್ಭುತ ಪ್ರಯಾಣ. ಬನ್ನಿ, ಡಾರ್ಜಿಲಿಂಗ್ ಅಲೆಯೋಣ. ಈಗ ಟೈಮ್ ಬಂದು ಸರಿಸುಮಾರು 4:15. ಮೋಸ್ಟ್ಲಿ ಎಲ್ಲರೂ ನಿದ್ದೆ ಮಾಡ್ತಾರೆ ಅನಿಸುತ್ತೆ. ಆದರೆ ನಾನು ಹೊರಟಿದ್ದು ಟೈಗರ್ ಹಿಲ್ಸ್ಗೆ. ಯಾಕೆಂದರೆ ಕಂಚನಜುಂಗ ಪರ್ವತದ ಮೊದಲ ಸೂರ್ಯಕಿರಣ ನೋಡುವ ಒಂದು ತವಕದಲ್ಲಿದ್ದೀನಿ. ಟೈಗರ್ ಹಿಲ್ಸ್ ನಮ್ಮ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ. 2590 ಮೀಟರ್ ಎತ್ತರ ಇದೆ ಈ ಒಂದು ಕಂಚನಜುಂಗ. ನಾನಂತೂ ತುಂಬ ಎಕ್ಸೈಟ್ ಆಗಿ, ನಮಸ್ಕಾರ ದೇವರು, ಎಲ್ಲರೂ ಇದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಅಷ್ಟೇ ಎಕ್ಸೈಟಿಂಗ್ ಆಗಿದ್ದೀನಿ. ಈ ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ. ವೆಯ್ಟ್ ಮಾಡೋಣ, ನೋಡೋಣ ಅಂತ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸನ್ರೈಸ್, ಈ ಒಂದು ವ್ಯೂವಿಂದ. ತುಂಬ ಅಂದರೆ ತುಂಬಾ ಚಳಿ ಇದೆ. ಮುಂದೆ ಬೇರೆ ನನ್ನ ವ್ಯೂ ಕೂಡ ನನಗೆ ಇದೆ, ನೋಡೋಣಂತೆ. ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೇ ಒಂದು ಎಕ್ಸೈಟ್ಮೆಂಟಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಬನ್ನಿ ನೋಡೋಣಂತೆ ಈ ಒಂದು ಕಂಚನಜುಂಗನ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ. ವಾವ್, ನಾನಂತೂ ನಿಜವಾಗ್ಲೂ ಕಳೆದೋದೆ ಅನ್ಬೋದು. ನನ್ನ ಲೈಫಲ್ಲೇ ಈ ಥರ ಒಂದು ಸೂರ್ಯೋದಯ ಯಾವತ್ತೂ ನೋಡಿಲ್ಲ. ಇದು ಕೇವಲ ಸೂರ್ಯೋದಯ ಅಲ್ಲ, ಇದು ಒಂದು ಪ್ರಕೃತಿಯ ಕಾವ್ಯ. ಈ ಒಂದು ಟೈಗರ್ ಹಿಲ್ಸಿಂದ ಕಂಚನಜುಂಗ ಪರ್ವತ ಶ್ರೇಣಿ ನೋಡಿದೆ. ಇನ್ಫ್ಯಾಕ್ಟ್ ಇನ್ನೂ ಕೂಡ ಏನಾದರೂ ವೆದರ್ ಚೆನ್ನಾಗಿತ್ತು ಅಂದರೆ ಇಲ್ಲಿಂದ ಮೌಂಟ್ ಎವರೆಸ್ಟ್ ಕೂಡ ನೋಡ್ಬೋದು ಅಂತ ಹೇಳ್ತಾರೆ. ಬಟ್ ಕಂಚನಜುಂಗ ನೋಡೋಣ ನಾನು ಕಳೆದೋಗ್ಬಿಟ್ಟೆ. ಹೌದು, ಅಲ್ಲಿಂದ ನನ್ನ ಪ್ರಯಾಣ ಮುಂದೆ ಸಾಗಿದ್ದು ಡಾರ್ಜಿಲಿಂಗ್ನ ಹಿಮಾಲಯನ್ ರೈಲ್ವೇಸ್ ನೋಡಲಿಕ್ಕೆ. ಇದು 1881ನಲ್ಲಿ ನಿರ್ಮಾಣಗೊಂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ರೈಲ್ವೇಸ್. ಈ ಒಂದು ಡಾರ್ಜಿಲಿಂಗ್ ರೈಲ್ವೇಸ್ ಹೋಗ್ತಾ ಇರೋದು ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ, ಪುಟಾಣಿ ರೋಡ್ಗಳಲ್ಲಿ. ನೋಡಿ, ಅಕ್ಕಪಕ್ಕ ಕೂಡ ಟ್ರಾಫಿಕ್ ಇದೆ, ಚಿಕ್ಕ ಚಿಕ್ಕ ಅಂಗಡಿಗಳ ಪಕ್ಕ ಕೂಡ ಹೋಗ್ತಾ ಇದೆ. ಎಲ್ಲೂ ಕೂಡ ಚೂರು ಟಚ್ ಆಗ್ತಾ ಇಲ್ಲ. ಇಷ್ಟು ವರ್ಷದಿಂದ ಓಡ್ತಾ ಇದೆ ಈ ಒಂದು ರೈಲ್ವೇಸ್. ಯಾವತ್ತೂ ಕೂಡ ಒಂದು ಚಿಕ್ಕ ಆಕ್ಸಿಡೆಂಟ್ ಕೂಡ ಆಗಿಲ್ಲ. ಅಷ್ಟೊಂದು ಸೇಫ್ ರೈಲ್ವೇಸ್ ಅನ್ಬೋದು ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೇಸ್. ಚಿಕ್ಕ ಮಕ್ಕಳಿಗೆಲ್ಲ ಆಟ ಸಾಮಾನ್ರೆ ತುಂಬ ಇಷ್ಟ. ಟಾಯ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಆದರೆ ದೊಡ್ಡ ಮಕ್ಕಳಿಗೆ ಅಫ್ಕೋರ್ಸ್ ನನ್ನಂತರೂ ಕೂಡ ಇಷ್ಟ ಆಗೋದು ಅಂದರೆ ಈ ಒಂದು ಡಾರ್ಜಿಲಿಂಗ್ ರೈಲ್ವೇಸ್. ಇದನ್ನು ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷರ್ಸ್. ಇದು 2 ಫೀಟ್ ಅಳಿಯಲ್ಲಿ ಹೋಗುತ್ತೆ. ಇವನೇನಪ್ಪ ಇವನು ಈ 2 ಅಳಿಗಳ ಮಧ್ಯೆ ನಡೀತದೆ ಅಂದ್ಕೊಂಡಿದ್ದೀರಾ? ಹೌದು, ನಾನು ಇವತ್ತಿರೋದು ಬಂದ್ಬಿಟ್ಟು ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೇಸ್ ಅಂತ. ಇದು ಒನ್ ಆಫ್ ದ ಹೈಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಸ್ಟಾರ್ಟ್ ಆಗೋದು 6400 ಫೀಟಿಂದ. ಆದರೆ ಇದೆಲ್ಲ ಹೈಯೆಸ್ಟ್ ರೈಲ್ವೇಸು. ಇನ್ನೊಂದಿದೆ ಗುಮ್ ಸ್ಟೇಷನ್ ಅಂತೇಳಿ. ಇಲ್ಲಿಂದ ಜಾಯ್ ಟ್ರೈನ್ ರೈಸ್ ಸ್ಟಾರ್ಟ್ ಆಗುತ್ತೆ ಗುಮ್ ಸ್ಟೇಷನ್ಗೆ. ಆ ಗುಮ್ ಸ್ಟೇಷನ್ ಬಂದ್ಬಿಟ್ಟು 7400 ಅಡಿ ಎತ್ತರದಲ್ಲಿದೆ. ಇದೇ ನಮ್ಮ ಭಾರತದಲ್ಲಿರುವಂಥ ಹೈಯೆಸ್ಟ್ ರೈಲ್ವೆ ಸ್ಟೇಷನ್. ಈ ಒಂದು ಸ್ಟೀಮ್ ಇಂಜಿನ್ ಬಂದ್ಬಿಟ್ಟು ಆಲ್ಮೋಸ್ಟ್ 150 ವರ್ಷದ ಹಳೇದಂತೆ. ಸೊ ಇದನ್ನು ರನ್ ಮಾಡಲಿಕ್ಕೆ ಕಲ್ಲಿದ್ದಲು ಮತ್ತು ನೀರನ್ನ ಹಾಕ್ತಾರೆ. मतलब ये चलाने के लिए आप कोल और पानी कितना लीटर का? 2000 ಲೀಟ್ರ್ ನೀರು ಹಾಕ್ಬಿಟ್ಟು ಇದನ್ನು ನಡೆಸ್ತಾರೆ. ಮತ್ತು कोयल कितना डालना पड़ेगा आपको? कोयल पड़ जाता है एक तरफ का 900 kg. ಸೊ ಇವರೇ ಇದನ್ನು ಮೇಂಟೆನೆನ್ಸ್ ಮಾಡ್ತಾರೆ. ಸೊ कितना साल से आप काम कर रहे हैं इधर? 5 साल. दार्जिलिंग हिमालयन रेलवे से 5 साल से काम कर रहे हैं. अच्छा है भैया, आपको मिलकर बहुत अच्छा लगा. थैंक्स फॉर द इन्फॉर्मेशन भैया. ಈ ಒಂದು ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಸ್ಟೇಷನಲ್ಲಿ ಇನ್ಫ್ಯಾಕ್ಟ್ ಡಾರ್ಜಿಲಿಂಗ್ ಹಿಮಾಲಯನ್ ಕೆಫೆ ಥೀಮಲ್ಲಿ ಮಾಡಿದ್ದಾರೆ. ಟಾಯ್ ಟ್ರೈನ್ ಕೆಫೆ ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಇದು ಆಲ್ಮೋಸ್ಟ್ ಒಂದು 3 to 4 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಪ್ಯಾಸೆಂಜರ್ ಕೂರ್ತಾರಲ್ಲ ಟ್ರೈನಲ್ಲಿ, ಅದೇ ರೀತಿಯಲ್ಲಿದೆ ಈ ಒಂದು ಕೆಫೆ ಥೀಮ್ ಕೂಡ.
ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ನೋಡೋಣ ಅಂತ. ಈಗ ಜಸ್ಟ್ ಟ್ರೈನ್ ಟಿಕೆಟ್ ತೊಗೊಂಡೆ, ಡಾರ್ಜಿಲಿಂಗ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಬಟ್ ಇದು ಬರೀ ಜಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುಳಿಲಿಲ್ಲ, ಒಂದು ಫೀಲ್ ಆಗುಳಿತು ಅನ್ಬೋದು. ಯಾಕೆಂದರೆ ನಾನು ಕುಂತಿರೋದು ವಿಸ್ಟಾಡೋಮ್ ಟ್ರೈನಲ್ಲಿ. ವಿಸ್ಟಾಡೋಮ್ ಟ್ರೈನಲ್ಲಿ ಕೂತ್ಕೊಂಡು ಡಾರ್ಜಿಲಿಂಗ್ನ ಬ್ಯೂಟಿನ ನೋಡ್ತಾ ಇದ್ರೆ ನೋಡ್ಲಿಕ್ಕೆ ಬರೀ 2 ಕಣ್ಣು ಸಾಲದು ಅನ್ಬೋದು, ಅಷ್ಟು ಚೆನ್ನಾಗಿದೆ ಈ ಒಂದು ಡಾರ್ಜಿಲಿಂಗ್. ಟಾಯ್ ಟ್ರೈನ್ ರೌಂಡ್ ಟ್ರಿಪ್ ಹೊಡೆಯುತ್ತೆ ಡಾರ್ಜಿಲಿಂಗ್ ಮತ್ತು ಘೂಮ್ ರೈಲ್ವೆ ಸ್ಟೇಷನ್ ಮಧ್ಯೆ. ಘೂಮ್ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ 1000 ಫೀಟ್ ಹೈಟಲ್ಲಿದೆ ಡಾರ್ಜಿಲಿಂಗಿಂದ. ಈ ಒಂದು 1000 ಫೀಟ್ ಜರ್ನಿನ ಅಚೀವ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕಂತಲೇ ಇಲ್ಲೊಂದು ಅದ್ಭುತವಾದ ಇಂಜಿನಿಯರಿಂಗ್ ವರ್ಕೇ ನಡೆದಿದೆ ಅನ್ಬೋದು. ಅದೇನಪ್ಪ ಅಂದರೆ ಈ ಟ್ರೈನ್ಸ್ ಆಗೋದು ಜಿಗ್ಜ್ಯಾಗ್ ರೋಡ್ಗಳು ಮತ್ತು ಲೂಪ್ಗಳ ಮಧ್ಯೆ. ಅಂಥ ಒಂದು ಅದ್ಭುತವಾದ ಲೂಪೇ ಈ ಒಂದು ಬಟಾಸಿಯಾ ಲೂಪ್. ಈ ಒಂದು ಬಟಾಸಿಯಾ ಲೂಪ್ ಸೆಂಟರ್ ಆಫ್ ಅಟ್ರಾಕ್ಷನ್ ಎಂಬುದು ಡಾರ್ಜಿಲಿಂಗ್ ಮತ್ತು ಘೂಮ್ ಸ್ಟೇಷನ್ ಮಧ್ಯೆ. ಅದು ಅಲ್ಲದೆ ಈ ಒಂದು ಬಟಾಸಿಯಾ ಲೂಪ್ನ ಡೆಡಿಕೇಟ್ ಮಾಡಿರೋದು ನಮ್ಮ ಅಮರರಾದ ಸೈನಿಕರಿಗೆ. ಇಲ್ಲಿಂದ ವ್ಯೂ ನೋಡ್ತಾ ಇದ್ರೆ ನಾನು ನೋಡೋದಲ್ಲ, ನೀವೇ ಹೇಳಿ ನೋಡ್ತಾ ಇದ್ರೆ ಹೇಗೆ ಅನ್ನಿಸ್ತಿದೆ ಅಂತ. ಬಟಾಸಿಯಾ ಲೂಪಲ್ಲಿ ಟ್ರೈನ್ ಆಲ್ಮೋಸ್ಟ್ ಒಂದು ಸರ್ಕಲ್ಲೇ ಹಾಕುತ್ತೆ. ಇಲ್ಲಿ ಟ್ರೈನ್ ಸರ್ಕಲ್ ಹಾಕುವಾಗ ಡಾರ್ಜಿಲಿಂಗ್ನ ನೋಡುವಂಥ ಪರಿಕಲ್ಪನೆ ಮನಮೋಹಕ ದೃಶ್ಯ ಅಂತಲೇ ಹೇಳ್ಬೋದು. ಈಗ ನಾನು ಬಂದು ತಲುಪಿದ್ದು ಘೂಮ್ ರೈಲ್ವೆ ಸ್ಟೇಷನ್, ದ ಹೈಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಅತಿ ಎತ್ತರವಾದಂಥ ರೈಲ್ವೆ ಸ್ಟೇಷನ್ ಅನ್ಬೋದು. ಇದು ಕೇವಲ ಒಂದು ಹಳೆಯ ರೈಲ್ವೆ ಸ್ಟೇಷನ್ ಅಲ್ಲ, ಇದು ಒಂದು ಇತಿಹಾಸದ ಪುಟ ಅಂದ್ರೂ ಸಾಲಲ್ಲ. ಈಗ ನಾನಿರೋದು ಬಂದ್ಬಿಟ್ಟು ಘೂಮ್ ಸ್ಟೇಷನ್ ಅಂತೇಳಿ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 7407 ಫೀಟಲ್ಲಿದೆ. ಹೇಳ್ತಾ ಏನಲ್ಲ, ಒನ್ ಆಫ್ ದ ಹೈಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ನಮ್ಮ ಒಂದು ಭಾರತ. ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಇಲ್ಲಿ ನಿಂತ್ಕೊಂಡು ನಿಮಗೆಲ್ಲರೂ ಈ ಒಂದು ಹೈಯೆಸ್ಟ್ ರೈಲ್ವೆ ಸ್ಟೇಷನ್ನ ತೋರಿಸ್ಬೇಕು ಅಂತೇಳಿ. ಆಗಲೇ ನೋಡಿದ್ರಲ್ಲ ರೂಟು, ಆ ಒಂದು ರೂಟಿಂದ ಬರ್ತಾಯಿದ್ರೆ ಪ್ರತಿಯೊಂದು ಸೀನು ಕೂಡ ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು. ಎಸ್ಪೆಷಲಿ ನಾನು ಇಲ್ಲಿ ನಿಂತಿದ್ರೆ ಮಾತ್ರ ನನಗೂ ಅನ್ನಿಸ್ತಾ ಇದೆ ನಾನು ಒಂದು ನೆಕ್ಸ್ಟ್ ಲೆವೆಲಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು. ಆಗಲೇ ಹೇಳಿದ್ನಲ್ಲ, ಡಾರ್ಜಿಲಿಂಗಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಒಂದೊಂದು ದೃಶ್ಯ ಕಾವ್ಯ ಅನ್ಬೋದು. ಹೌದು, ಈಗ ತಾನೇ ಜಸ್ಟ್ ಟ್ರೈನ್ ಜರ್ನಿ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನೋಡ್ಲಿಕ್ಕೆ ಹೊರಟಿರೋಂಥ ಪ್ರದೇಶ ಲೇಪ್ಚಾ ಜಗತ್. ಈ ಒಂದು ಲೇಪ್ಚಾ ಜಗತ್ ಒಂದು ಅದ್ಭುತವಾದ ಜಗತ್ತೇ ಅನ್ಬೋದು. ಇದು ಲೇಪ್ಚಾ ಜನಾಂಗದವರ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿರುವಂಥ ವಾತಾವರಣ ಯಾರನ್ನ ಬೇಕಾದ್ರೂ ಮೂಕ ವಿಸ್ಮಿತ ಮಾಡಿಬಿಡುತ್ತೆ. ವೆಲ್ಕಮ್ ಟು ಲೇಪ್ಚಾ ಜಗತ್. ಹೇಳ್ತಾ ಇದ್ನಲ್ಲ ಆಲ್ರೆಡಿ, ಡಾರ್ಜಿಲಿಂಗಲ್ಲಿ ಪ್ರತಿಯೊಂದು ಸೀನ್ ಕೂಡ ಒಂದೊಂದು ಜಗತ್ತು ಅಂತಲೇ ಹೇಳ್ಬೋದು. ಹೀಗೆ ಇರೋವಂಥ ಜಾಗ ಬಂದ್ಬಿಟ್ಟು ಲೇಪ್ಚಾ ಜಗತ್ತು ಅಂತೇಳಿ ಇದನ್ನು ಕ್ರಿಯೇಟ್ ಮಾಡಿರೋದು ಇಲ್ಲಿರುವಂಥ ಲೇಪ್ಚಾ ಜನಾಂಗದವರು. ಈ ಒಂದು ಲೇಪ್ಚಾ ಜಗತ್ತನ್ನ ನೋಡ್ತಾ ಇದ್ರೆ ನೀವಂತ ನೇಚರಲ್ಲಿ ಕಳೆದೋಗ್ತೀರಾ ಅನ್ಬೋದು. ನೋಡಿ ಹಿಂದ್ಗಡೆ ಎಲ್ಲ ಜನ ಯಾವ ಥರ ಅಡ್ಡಾಡ್ತಾರೆ ಅಂತೇಳಿ. ಬಟ್ ನನಗೆ ಇಲ್ಲಿ ಅಡ್ಡಾಡ್ಲಿಕ್ಕಿಂತ ಕೂತ್ಕೊಂಡು ಈ ಒಂದು ನೇಚರ್ನ ಎಂಜಾಯ್ ಮಾಡೋದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲಿ ಕೂತೀನಿ. ನೋಡಿ, ಒಂದೊಂದು ಮರನ ನೋಡ್ತಾ ಇದ್ದರೆ ಮಾತ್ರ ಇಲ್ಲೇ ಇರಬೇಕು ಅನಿಸುತ್ತೆ. ಎಲ್ಲಪ್ಪ ಇದು ಇಷ್ಟು ದಿನ ಅನಿಸುತ್ತೆ. ನಿಜ ಹೇಳ್ತೀನಿ, ಆ ಒಂದು ಶಾಂತಿನ ಹುಡುಕಬೇಕು ಅಂದರೆ ಇಲ್ಲಿ ಬಂದ್ಬಿಟ್ಟು ಇರ್ಬೋದು ಅಂತ ಹೇಳ್ಬೋದು. ನೋಡಿ, ಈ ಒಂದು ಲೇಪ್ಚಾ ಜಗತ್ತಿನಲ್ಲಿ ಕೂತಿದ್ರೆ ಎಲ್ಲೋ ಒಂದು ಜಗತ್ತಿನಿಂದ ದೂರ ಬಂದು ಮೌನದಲ್ಲಿ ಬದುಕು ನಡೆಸಬೇಕು ಅಂತ ಅನಿಸುತ್ತೆ. ಹಾಗೆ ಈ ಒಂದು ಲೇಪ್ಚಾ ಜಗತ್ ಪ್ರಪಂಚದಿಂದ ಡಾರ್ಜಿಲಿಂಗ್ ಕಡೆಗೆ ಮತ್ತೆ ನಾನು ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಹೌದು, ಆಗಲೇ ಹೇಳಿದ ಮತ್ತೆ ನಾನು ಡಾರ್ಜಿಲಿಂಗ್ ಟಾಯ್ ಟ್ರೈನ್ ಏನಕ್ಕಪ್ಪ ಸ್ಟಾರ್ಟ್ ಆಯಿತು ಅಂದರೆ ಇದು ಸ್ಟಾರ್ಟ್ ಆಗಿದ್ದು ಮೇನ್ ರೀಸನ್ನೇ
ಡಾರ್ಜಿಲಿಂಗ್ ಟೀಗೋಸ್ಕರ. ಹೌದು, ಡಾರ್ಜಿಲಿಂಗ್ ಟೀನ ಚಾಂಪಿಯನ್ ಆಫ್ ಟೀಸ್ ಅಂತ ಕರೀತಾರೆ. ಇದು ಭಾರತದಿಂದ ನೇರವಾಗಿ ರಫ್ತಾಗುವ ಅತ್ಯುತ್ತಮ ಗುಣಮಟ್ಟಗಳ ಟೀಯಲ್ಲಿ ಒಂದಾಗಿದೆ. ಅದರ ಸುಂದರ ಪರಿಮಳ, ಸವಿರುಚಿ ಮತ್ತು ವಿಶಿಷ್ಟ ತೇಜಸ್ಸಿನ ಕಾರಣದಿಂದ ವಿಶ್ವದಲ್ಲಿ ಅತ್ಯುತ್ತಮ ಟೀಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಡಾರ್ಜಿಲಿಂಗಲ್ಲಿ ಟೀ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1840s. 1841 ಡಾಕ್ಟರ್ ಆರ್ಚಿಬಾಲ್ಡ್ ಕ್ಯಾಂಪಬೆಲ್ ಅನ್ನುವ ಒಬ್ಬ ಬ್ರಿಟಿಷ್ ಅಧಿಕಾರಿ ಚೈನಾದಿಂದ ಈ ಟೀ ಬೀಜಗಳನ್ನು ತಗೊಂಬಂದು ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇರುವಂಥ ವೆದರು ಹಾಗೆ ಮಣ್ಣಿನ ಒಂದು ಉತ್ಕೃಷ್ಟವಾದ ಗುಣಮಟ್ಟ ಏನು ಮಾಡ್ತು ಅಂದರೆ ಈ ಡಾರ್ಜಿಲಿಂಗ್ ಟೀ ಬೆಳೀಲಿಕ್ಕೆ ಅತ್ಯುತ್ತಮವಾದ ಒಂದು ಪರಿಸರವನ್ನು ಏರ್ಪಾಡು ಮಾಡಿಕೊಡ್ತು. ಡಾರ್ಜಿಲಿಂಗ್ ಬಂದಿದ್ದೀವಿ ಅಂದಮೇಲೆ ಟೀ ಟೇಸ್ಟ್ ಮಾಡಲೇಬೇಕಲ್ವಾ. ಈಗ ನಾನು ಟೀ ಟೇಸ್ಟ್ ಮಾಡೋಣ ಅಂಥೇಳಿ ಡಾರ್ಜಿಲಿಂಗ್ ಸ್ಟ್ರೀಟ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಇಲ್ಲಿ ಒಬ್ಬ ಕಲಾವಿದರು ಅದ್ಭುತವಾದ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಹಾಗೆಯೇ ನೋಡ್ತಾ ನಿಂತ್ಕೊಂಡೆ ಸ್ವಲ್ಪ ಹೊತ್ತು. ಸೊ ಈಗ ನಾನು ಡಾರ್ಜಿಲಿಂಗಲ್ಲೇ ತುಂಬ ಬ್ಯುಸಿಯೆಸ್ಟ್ ರೋಡಲ್ಲಿ ಇದ್ದೀನಿ. ಇದೊಂಥರ ನಮ್ಮ MG ಮಾರ್ಗ್ ನೋಡಿದ್ರಲ್ಲ ಗ್ಯಾಂಗ್ಟಕಲ್ಲಿ, ಆ ರೀತಿಯಲ್ಲಿ, ಅಥವಾ ನಮ್ಮ MG ರೋಡ್ ಅನ್ಬೋದು ಬೆಂಗಳೂರಲ್ಲಿ, ಆ ಥರ ಒಂದು ರೋಡ್ ಇದು. ನಾನು ಅಂದ್ಕೊಂಡಿದ್ದೆ ಡಾರ್ಜಿಲಿಂಗ್ ಟೀ ಅಂದರೆ ಒಂದೇ ಒಂಥರ ಇರುತ್ತೆ ಅಂತೇಳಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ದರ್ ಆರ್ ವೆರೈಟೀಸ್ ಆಫ್ ಡಾರ್ಜಿಲಿಂಗ್ ಟೀಸ್. ಈ ಡಾರ್ಜಿಲಿಂಗ್ ಟೀಸಲ್ಲೇ ತುಂಬ ಕಾಸ್ಟ್ಲಿಯೆಸ್ಟ್ ಟೀ ಅಂತಂದರೆ ಸಿಲ್ವರ್ ಟಿಪ್ಸ್ ಟೀ. ಇದ್ರ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 1,53,000 ಅಂದರೆ ನಂಬ್ತೀರಾ? ಹೌದು, ಇದ್ರ ಕಾಸ್ಟು 1,53,000. ಎಷ್ಟು ಟೀ ಟೈಪ್ಸ್ ಇದೆ ಇಲ್ಲಿ? 3 type of days. ಓಕೆ, ಇದು ಬಂದ್ಬಿಟ್ಟು ಇನ್ಫ್ಯಾಕ್ಟು ಟೈಮ್ ಪ್ರಕಾರ ಡಿಫ್ರೆನ್ಸ್ ಆಗುತ್ತೆ. ನಮ್ಮ ಒಂದು ಕ್ಯಾಲೆಂಡರ್ ಇಯರಲ್ಲಿ ಟೈಮ್ ಪ್ರಕಾರ ಡಿಫ್ರೆನ್ಸ್ ಆಗುತ್ತೆ. ಫಸ್ಟ್ ಫ್ಲಶ್, ಸೆಕೆಂಡ್ ಫ್ಲಶ್ ಮತ್ತು ಆಟಮ್ ಫ್ಲಶ್ ಅಂತ ಹೇಳ್ಬಿಟ್ಟು. ಫಸ್ಟ್ ಫ್ಲಶ್ ಬಂದ್ಬಿಟ್ಟು ಲೈಟಾಗಿರುತ್ತೆ, ಆಮೇಲೆ ಸೆಕೆಂಡ್ ಫ್ಲಶ್ ಬಂದ್ಬಿಟ್ಟು ಸ್ಟ್ರಾಂಗ್ ಇರುತ್ತೆ, ಆಟಮ್ ಫ್ಲಶ್ ಬಂದ್ಬಿಟ್ಟು ಮೈಲ್ಡ್ ಆಗಿರುತ್ತೆ. ಸೊ ಇದು 3 ವೆರೈಟಿ ಆದಂಥ ಟೀ ಅನ್ಬೋದು ಮೇಜರ್ಲಿ. ಯಾಕಂದರೆ ವೈಟ್ ಟೀ, ಗ್ರೀನ್ ಟೀ ಅದೆಲ್ಲ ಬರೋದು ಕೂಡ ಈ ಒಂದು ಸೀಕ್ವೆನ್ಸಲ್ಲೇ ಬರುತ್ತೆ. ಈ ಒಂದು ಬಿಟ್ವೀನ್ ಆಟಮ್ ಫ್ಲಶ್, ಸೆಕೆಂಡ್ ಫ್ಲಶ್ ಅಂತ ಏನು ಹೇಳಿದ್ರಲ್ಲ ಅದರೊಳಗಡೆ ಕವರ್ ಆಗುತ್ತೆ. ಸೊ ಮೇಡಮ್ हमको टी टेस्टिंग मिलेगा? थैंक यू. लेके आ सकते हैं? थैंक यू. ये वाला आपका फर्स्ट फ्लश मतलब ये लाइट होगा बहुत? हाँ, लाइट होगा आपका. ಓಕೆ, ಫಸ್ಟ್ ಫ್ಲಶ್ ಬಂದ್ಬಿಟ್ಟು ತುಂಬ ಲೈಟ್ ಆಗಿದೆ. ಇದು ಬಂದ್ಬಿಟ್ಟು ವೈಟ್ ಟೀ, ಇದು ಕೂಡ ಸೇಮ್ ಸಿಮಿಲರ್, ಆಲ್ಮೋಸ್ಟ್ ಸಿಮಿಲರ್. ಓಕೆ, ವಿತೌಟ್ ಶುಗರ್. ಓಕೆ, ಸೆಕೆಂಡ್ ಫ್ಲಶ್ ತುಂಬ ಸ್ಟ್ರಾಂಗ್ ಇದೆ ಅನಿಸುತ್ತೆ, ಯಾಕಂದರೆ ಕಲರ್ ನೋಡ್ತಿದ್ರೆ ಅನ್ನಿಸ್ತಾ ಇದೆ. बहुत ಸ್ಟ್ರಾಂಗ್ है ಆ್ಯಕ್ಚುಲಿ. ಇದರಲ್ಲಿ ಮಿಲ್ಕ್ ಕೂಡ ಹಾಕ್ಕೊಂಡು ಕುಡಿಬೋದಲ್ಲ? ಓಕೆ, ಥ್ಯಾಂಕ್ ಯು. ಇದು ಆಟಮ್ ಫ್ಲಶ್. ಆಟಮ್ ಫ್ಲಶ್ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಆಟಮ್ ಫ್ಲಶ್ ಬಂದ್ಬಿಟ್ಟು ತುಂಬ ಮೈಲ್ಡ್ ಆಗಿದೆ. ಓಕೆ, ಮೀಡಿಯಮ್. ಅದೇನೋ ಹೇಳ್ತಾರಲ್ಲ, ಊರಿಗೆ ಬಂದರು ನೀರಿಗೆ ಬರಲ್ವಾ ಅಂತ. ಅದೇ ರೀತಿ ಡಾರ್ಜಿಲಿಂಗ್ ಬಂದರೆ ನೀವು ಚೌರಾಸ್ತಾಗೆ ಭೇಟಿ ನೀಡದೆ ಹೋಗೋಕ್ಕಾಗಲ್ಲ. ಈ ಚೌರಾಸ್ತಾ ಬಂದ್ಬಿಟ್ಟು ಒಂದು ಪೆಡೆಸ್ಟ್ರಿಯನ್ ಝೋನ್ ಅನ್ಬೋದು. ಇಲ್ಲಿ ವೆಹಿಕಲ್ಗೆ ಅವಕಾಶವಿಲ್ಲ. ನಾವಿಲ್ಲಿ ತುಂಬ ಶಾಂತತೆಯಿಂದ ಸಮಯ ಕಳಿಬೋದು. ಅಫ್ಕೋರ್ಸ್ ಮಕ್ಕಳೆಲ್ಲ ಬಂದಿದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಇಲ್ಲಿಂದ ಹಿಮಾಲಯದ ಒಂದು ನೋಟ, ಪುಳಕಗೊಳಿಸುವ ತಾಜಾ ಗಾಳಿ, ಸ್ಥಳೀಯ ಹೋಟೆಲ್ಗಳು ಮತ್ತು ಕಾಫಿ ಶಾಪ್ಗಳು, ಹಾಗೆ ಡಾರ್ಜಿಲಿಂಗ್ನ ಆರ್ಟ್ ಗ್ಯಾಲರಿ ಮತ್ತು ಪುಸ್ತಕದ ಅಂಗಡಿಗಳು. ಪ್ರತಿಯೊಂದು ಪ್ರಯಾಣ ಒಂದು ಕಥೆಯನ್ನು ಹೊಂದಿದೆ. ಆದರೆ ಕೆಲವು ಸ್ಥಳಗಳು ಕೇವಲ ಕಥೆಯನ್ನು ಹೇಳೋದಿಲ್ಲ, ಅದು ನಮ್ಮ ಹೃದಯದಲ್ಲಿ ಹೊಸ ಪದ್ಯವನ್ನೇ ಬರೆಯುತ್ತವೆ. ಡಾರ್ಜಿಲಿಂಗ್ ಇದು ಕೇವಲ ಒಂದು ಸ್ಥಳ ಅಲ್ಲ, ಇದು ಕಾಲವನ್ನು ನಿಲ್ಲಿಸುವ ಒಂದು ಮಾಯಾಲೋಕ. ಇಲ್ಲಿ ಮಂಜಿನ ತೊಟ್ಟಿಲಿನಲ್ಲಿ ಪರ್ವತಗಳು ಮಲಗಿವೆ. ಚಹಾ, ಆಹಾ, ಒಂದು ಸುವಾಸನೆಯನ್ನು ಬೀರುತ್ತದೆ. ಮತ್ತು ಹಳೆಯ ರೈಲುಗಳು ನನ್ನಲ್ಲಿರುವ
ಒಂದು ಪುಟ್ಟ ಮಗುವನ್ನು ನಿದ್ರೆಯಿಂದ ಎದ್ದೇಳಿಸ್ತಿದೆ. ಆದರೆ ನನಗನ್ನಿಸ್ತದೆ ಇದು ಒಂದು ಕನಸು ಅಂತ.